ದೇವನಹಳ್ಳಿಯಲ್ಲಿ ಖಾಸಗಿ ಕಂಪನಿ ಗೇಟ್ ಮುಂದೆ ಕಾರ್ಮಿಕರ ಪ್ರತಿಭಟನೆ ಭುಗಿಲೆದ್ದಿದೆ. ಕೆಲಸದಿಂದ ಏಕಾಏಕಿ ವಜಾ ಮಾಡಿದ ನಿರ್ಧಾರವನ್ನು ಖಂಡಿಸಿ ಕಾರ್ಮಿಕರು ಧರಣಿ ನಡೆಸುತ್ತಿದ್ದಾರೆ. ಬಟ್ಟರಮಾರೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಸಫ್ರಾನ್ HAL ಏರ್ಕ್ರಾಫ್ಟ್ ಇಂಜಿನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮುಂದೆ ಈ ಪ್ರತಿಭಟನೆ ನಡೆಯುತ್ತಿದೆ. ವಜಾಗೊಂಡ ಕಾರ್ಮಿಕರಿಗೆ ಮತ್ತೆ ಕೆಲಸ ನೀಡಬೇಕೆಂದು ಒತ್ತಾಯ ವ್ಯಕ್ತವಾಗುತ್ತಿದೆ. ಪ್ರತಿಭಟನೆಯಲ್ಲಿ ಕೆಲಸ ಕಳೆದುಕೊಂಡ ಕಾರ್ಮಿಕರು ಕುಟುಂಬಸ್ಥರು ಭಾಗಿಯಾಗಿದ್ದಾರೆ. ದಲಿತ ಪರ ಹಾಗೂ ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಬೆಂಬಲವನ್ನು ನೀಡಿವೆ. ಖಾಸಗಿ ಕಂಪನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಕುಟುಂಬಸ್ಥರು, ತಮ್ಮ ಬದುಕಿನ ಹಕ್ಕುಗಳಿಗಾಗಿ ಹೋರಾಡುತ್ತಿರುವ ಕಾರ್ಮಿಕರು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ಗೆ ಸಂವಿಧಾನ ಇಂಟೆನ್ಸಿಟಿ ಕಡಿಮೆ ಮಾಡಿದೀವಿ ಆಲ್ರೆಡಿ. ನಾವು ಬಂದಿದ್ದೀರಿ ಸರ್, ಅಂದರೆ ನಮಗೇನು ಅಂತ ಹೇಳಿದ್ರೆ ಎಲ್ಲ ಪಾಪ ಈ ತಾಲೂಕಿನ ರೈತರಲ್ಲಿ ಟ್ರೈನಿಂಗೇ ಮಾಡಿಸ್ಬೇಕು. ಆದರೆ ಇಲ್ಲಿ ಟ್ರೈನಿಂಗ್ ತಗೊಂಡವ್ರಿಗೆ ಉದ್ಯೋಗ ಸಿಗಬೇಕು. ಇಲ್ಲಿ ಅಲ್ಲ ಈಗ ಈ ಒಂದು ಟ್ರೈನಿಂಗ್ ತಗೊಂಡವ್ರಿಗೆ ಉದ್ಯೋಗ ಸಿಗಬೇಕು. ಇಲ್ಲ ಇವ್ರು ಕೂಡ ಟ್ರೈನಿಂಗು ಈ ಬೇರೆ ಇಲ್ಲೆಲ್ಲಾದ್ರೂ ಕಂಪನಿಗಳಿದ್ರೆ ಅಲ್ಲಿಗೆ ಅನುಕೂಲ ಆಗೋದಾದ್ರೆ ಇವ್ರು ತಗೊಳ್ಳೋದೇ ಬೇಡ, ಇವ್ರು ಕಾಯಮೇ ಮಾಡೋದು ಬೇಡ. ಬಟ್ ಇವ್ರು ಕೂಡ ಟ್ರೈನಿಂಗೂ ಉಪಯೋಗ ಇಲ್ಲ. 2-3 ವರ್ಷ ಇವರು ಇಲ್ಲಿ ಕೆಲಸ ಮಾಡಿಸ್ಕೊಂಡು ಆಮೇಲೆ ಇವ್ರನ್ನ ಹೊರಗಡೆ ಹಾಕ್ಬಿಟ್ರೆ ಇವ್ರು ಎಲ್ಲಿಗೆ ಹೋಗ್ಬೇಕು? ಸರ್ ಈ ಕಂಪ್ನಿ ಬೇಡ, ಇನ್ನೊಂದು ಕಂಪ್ನಿ ಹುಡ್ಕೊಂಡು ಹೋಗೋಣ ಅಂದರೆ ಈ ನಮ್ಮ ಭವಿಷ್ಯ ಮೈಸೂರು ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಅಂತ ಇದೆಲ್ಲೂ ಇಲ್ಲ. ಮತ್ತು ಇವ್ರು ಎಲ್ಲಿಗೆ ಹೋಗ್ಬೇಕು? 3 ವರ್ಷ ಇಲ್ಲೇ ಅವ್ರ ಬದುಕನ್ನು ಕಳ್ಕೊಂಡ್ಮೇಲೆ ಇವರು ಇದನ್ನು ಹಿಂಗಾಗ್ತದೆ. ಇಲ್ಲ ಒಂದು ಉದ್ಯೋಗ ಕೊಡಿ, ಉದ್ಯೋಗ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಇಂಥ ಕಂಪನಿ ಮುಗಿಸಿ, ಇಂಥ ಕಂಪನಿ ಬೇಡ. ನಾವು ಇಷ್ಟಕ್ಕೆ ಬಿಡಲ್ಲ ಸರ್, ನಾವು ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ. ಆದರೆ ನೀವು ಹೇಳೋದು ಮನುಷ್ಯತ್ವ, ಮಾನವೀಯತೆ, ಇನ್ನೊಂದು ಮತ್ತೊಂದು. ಇವ್ರು ಕೇಳ್ತಾ ಇರೋದು ಉದ್ಯೋಗ ಅಲ್ಲ ಸರ್. ನಾವು ಭೂಮಿ ಬೇಕು ಉತ್ಪಾದನೆ ಮಾಡೋಕ್ಕೆ ಬೇಕು. ಆದರೆ ನಮ್ಮ ಏನು ಸ್ಥಳೀಯ ರೈತರ ಮಕ್ಕಳು ಕೆಲಸ ಬೇಡ ಅಂದರೆ ಇದು ಬೇಕು. ಆದರೆ ಕನ್ನಡಿಗರೇ ಸೊ ಕನ್ನಡಿಗರಿಗೆ ಕನ್ನಡಿಗರಿಗೆ ಜಾಬ್ ಕೊಟ್ಟಿಲ್ಲ ಅಂದರೆ ಯಾರು ಇವ್ರ ಜಾಗದಲ್ಲಿ ಹಿಂದಿಯವ್ರನ್ನ ತಂದು ತೋರಿಸ್ತಾರಂದ್ರೆ ಎಲ್ಲಿ ಮಟ್ಟಿಗೆ ಕಂಪನಿಗಳು ಇದೆ? ದಯವಿಟ್ಟು ಎಲ್ಲ ಯೋಚನೆ ಮಾಡಬೇಕು. ಕಾರ್ಮಿಕ ಇಲಾಖೆ ಇದೆ ಅನ್ನೋದು ತೋರಿಸ್ಬೇಕು ಸರ್. ಕಾರ್ಮಿಕ ಇಲಾಖೆ ಅವ್ರ ಕೈ ಕೆಳಗಡೆ ಇದೆ ಅನ್ನಬಾರ್ದು. ಕಾರ್ಮಿಕ ಇಲಾಖೆ ಕೈ ಕೆಳಗಡೆ ಇಂಥ ಕಂಪನಿಗಳಿದಾವೆ ಅನ್ನೋದು ತೋರಿಸ್ಬೇಕು. ಅದನ್ನು ತೋರಿಸ್ಬೇಕು. ಅವರು ಕೆಲವೊಬ್ಬರಿಗೆ ಆಕ್ಸಿಡೆಂಟ್ ಆದರೂ ವಿಮೆ ಮಾಡಿಕೊಟ್ಟಿಲ್ಲ, ಕೆಲವೊಬ್ಬರಿಗೆ ಸ್ಯಾಲ್ರಿ ಕೊಟ್ಟಿಲ್ಲ. ಏನಿದು ಜವಾಬ್ದಾರಿಗಳು ನಿಮಗೆ ಗಮನಕ್ಕೆ ತಂದರೂ ನೀವೇನು ತಗೊಂಡಿಲ್ಲ? ಕಂಪ್ನಿಯಲ್ಲಿ ಆಕ್ಸಿಡೆಂಟ್ ಆಗಿದೆ, ಸರ್ಜರಿ ಆಗಿದೆ, ಕ್ಲೈಮ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಒಂದು ಬ್ಯಾಂಡೇಜ್ ಹಾಕ್ಬಿಟ್ಟು
ಅಟ್ಲೀಸ್ಟ್ ಮನೆ ಹತ್ರ ಬಿಡ್ಬೇಕಲ್ಲ. ಅಲ್ಲ ಇದು ಕಾರ್ಮಿಕ ನೀವು ಒಂದು ಶೋಕಾಸ್ ನೋಟಿಸ್ ಮಾಡಬೇಕಲ್ವಾ? ಫ್ಯಾಕ್ಟ್ರಿ ಲೈಸೆನ್ಸ್, ಪೇಮೆಂಟ್ ಆಫ್ ಮಿನಿಮಮ್ ಟ್ಯಾಕ್ಸ್, ಹಾಗಾಗಿ ಈಗ ಇರಲಿ ವಿವಿಧ ಆಯಾಮಗಳಿದೆ. ಇದನ್ನ ನಮ್ಮ ಕನ್ವೆ ಮಾಡಿದ್ರೆ ಅವ್ರಿಗೆ ಸೀರಿಯಸ್ನೆಸ್, ಈಗ ನಾಳೆ ಇದ್ದಿದ್ದು ಬೇರೆ ಎಲ್ಲ ಇದ್ರ ಜೊತೆಗೆ ಇಂಟೆನ್ಸಿಟಿ ನಾಳೆನೇ ಇಮಿಡಿಯೇಟ್ ಆಗಿ ಕೊಡಬೇಕು ಇಮಿಡಿಯೇಟ್ ಆಗಿ ರಿಕ್ವೆಸ್ಟ್ ಮಾಡಿದ್ರೆ ದಯವಿಟ್ಟು ನಾಳೆ ಅಪ್ರೋಚ್ ಮಾಡಿ 20 ಸಭೆಯಲ್ಲಿ ನಿಮಗೂ ಅವಕಾಶ ಇದೆ. ನಿಮ್ಮ ವರ್ಷ ಏನೇ ಇದೆ ಎಲ್ಲರೂ ಹೇಳಕ್ಕೆ ಅವಕಾಶ ಇದೆ. ಮ್ಯಾನೇಜ್ಮೆಂಟ್ ಅವ್ರಿಗೆ ಅವ್ರ ವರ್ಷ ಅವರು ಇಬ್ಬರಿಗೂ ಕೇಳಿ ಏನು ಕಾನೂನಾತ್ಮಕವಾಗಿ ಅವಕಾಶ ಇದೆ ಅದನ್ನು ಖಂಡಿತ ಅವರು ಆಯ್ತು ಸರ್. ನಾವು ಕಾರ್ಮಿಕ ಸಭೆಗೆ ನಾವು ಎಲ್ಲ ಬರ್ತಾರೆ. ಹೌದು, ಆದ್ರೆ ನಮ್ಗೆ ಅಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವು ಇದನ್ನ ಇಲ್ಲಿಗಂತೂ ಬಿಡಲ್ಲ. ಇದು ದೊಡ್ಡ ಮಟ್ಟಕ್ಕಂತೂ ಹೋರಾಟ ಮಾಡೋದಂತೂ ಗ್ಯಾರಂಟಿ. ಅದು ಎಲ್ಲಿ ಮಾಡ್ತಿರೋಂಥದ್ದು ಅದು ನಮ್ಗೆ ಬಿಟ್ಟಿದೆ. ಖಂಡಿತ ನಾನಿರೋದು. ವರದಿ ಹರೀಶ್, VK18 ನ್ಯೂಸ್ ಕನ್ನಡ, ಬೆಂಗಳೂರು ಗ್ರಾಮಾಂತರ.